ಮಾತನಾಡೋಣ ಇದರ ಬಗ್ಗೆ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಜಾಯಿನ್ ಆಗಿದ್ದಾರೆ. ಗೌಡ್ರೆ ನಮಸ್ತೆ. ನಮಸ್ತೆ. ದಿಲೀಪ್ ಕುಣಿಗಲ್ ಇದ್ದಾರೆ ಬಿಜೆಪಿಯಿಂದ. ನಮಸ್ತೆ ದಿಲೀಪ್ ಅವರೇ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಕಾಂತ್ ಕುಮಾರ್ ಜೊತೆಗಿದ್ದಾರೆ ಅಧ್ಯಕ್ಷರು. ನಮಸ್ತೆ ಕಾಂತ್ ಕುಮಾರ್ ಅವರೇ. ನಮಸ್ತೆ ಸರ್. ನಮಸ್ತೆ. ನಾನು ನಟರಾಜ್ ಗೌಡರಿಂದ ಶುರು ಮಾಡ್ತೀನಿ. ನೀಟಲ್ಲಿ ಅಕೌಂಟಬಿಲಿಟಿ ಬಗ್ಗೆ ಮಾತನಾಡಿದ್ರಿ ನಟರಾಜ್ ಗೌಡ್ರೆ. ಇಲ್ಲಾಗ್ತಾ ಇರೋ ಅಕ್ರಮಗಳಿಗೆ ಯಾರು ಅಕೌಂಟಬಿಲಿಟಿ? KPSC ಆಗ್ತಾ ಇರುವಂತ ತಪ್ಪುಗಳಿಗೆ ಅಕೌಂಟಬಿಲಿಟಿ ಯಾರ್ದು? ಖಂಡಿತವಾಗಿ ರಕ್ಷಿತ್ರೆ ಅಕೌಂಟಬಿಲಿಟಿ ಬೇಕು. KPSC ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ತಾ ಇದೆ. ಈಗ 2011ರ ಒಂದು ದೊಡ್ಡ ಹಗರಣ ಆದ್ಮೇಲೆ, ಕ್ಯಾಶ್ ಫಾರ್ ಜಾಬ್ ಹಗರಣ ಆದ್ಮೇಲೆ ನಾವು ಅವಾಗಿಂದ ಹೇಳ್ತಾ ಇರ್ತಕ್ಕಂಥದ್ದೇನು, ಇದ್ರ ಬದಲಾವಣೆಯನ್ನ ಮಾಡಿ. ಈಗಿರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ. ಎಕ್ಸಾಮ್ ಆಗಿ ವರ್ಷ ಆದ್ರೂ ಕೂಡ ರಿಸಲ್ಟ್ ಬಿಡೋದಿಲ್ಲ, ಅದ್ರ ಮಾಹಿತಿ ಕೊಡೋದಿಲ್ಲ ಅಂದ್ರೆ ಏನ್ ಅರ್ಥ? ಇದು ತುಂಬಾ ಭ್ರಷ್ಟಾಚಾರದಿಂದ ಕೂಡಿದೆ. ಇದನ್ನ ಬದಲಾವಣೆ ಮಾಡಿ, ಇದನ್ನ ರಿಫಾರ್ಮ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅವತ್ತಿಂದ ಕೂಡ ನಾವು ಕೂಡ ಒತ್ತಾಯವನ್ನ ಮಾಡ್ತಾನೆ ಇದ್ದೀವಿ. PSI ಹಗರಣ ಆದ್ಮೇಲಂತೂ ಕೂಡ ನಾವು ಲಿಟ್ರಲಿ ಗೌರ್ಮೆಂಟ್ಗೆ, ಅವಾಗಿನ ಮುಖ್ಯಮಂತ್ರಿಗಳು ಅಷ್ಟೇ, ಇವಾಗಿನ ಮುಖ್ಯಮಂತ್ರಿಗಳಿಗೂ ಅಷ್ಟೇ ನಾವು ಅವಾಗಿಂದ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಏನಂದ್ರೆ ಇದ್ರ ಸಂಪೂರ್ಣವಾದ ಬದಲಾವಣೆಯನ್ನು ಮಾಡ್ಕೊಂಡು ಬನ್ನಿ. ಟ್ರಾನ್ಸ್ಪರೆನ್ಸಿ ಇಲ್ಲ, ಅದರೊಳಗೆ ಪಾರದರ್ಶಕತೆ ಇಲ್ಲ, ಹೊಣೆಗಾರಿಕೆ ಇಲ್ಲ. ಯಾವನೋ ಭ್ರಷ್ಟಾಚಾರ ಮಾಡ್ತಾನೆ. ಪಾಪ ವಿದ್ಯಾರ್ಥಿಗಳು, ವರ್ಷಗಟ್ಟಲೆ ಓದಂತ ವಿದ್ಯಾರ್ಥಿಗಳು ಆತಂಕ ಪಡ್ತಾರೆ, ಬಹಳ ಕಷ್ಟ ಪಡ್ತಾರೆ. ಹಾಗಾಗಿ ಇದು ಸಂಪೂರ್ಣ ಬದಲಾವಣೆ ಆಗಬೇಕು ಅಂತೇಳಿ ನಾವು ಕೂಡ ಮುಂಚೆ ಒತ್ತಾಯ ಮಾಡಿದ್ದೀವಿ. ಇವಾಗ ಅದಕ್ಕೆ ಒಂದು ಸರಿಯಾದ ಸಮಯ ಬಂದಿದೆ ಈಗ. ಯಾಕಂದ್ರೆ ನಟರಾಜ್ ಗೌಡ್ರೆ, ಅದಕ್ಕೆ ಏನಂದ್ರೆ ನಾವೇನ್ ಹೇಳ್ತಾ ಇದೀವಿ, ಈಗಲೂ ಕೂಡ ಸರ್ಕಾರ ಖಂಡಿತವಾಗಿ ಇದು ಸಂಪೂರ್ಣ ಬದಲಾವಣೆಯನ್ನ, ಪಾರದರ್ಶಕತೆಯನ್ನ ತೆಗೆದುಕೊಂಡು ಬರುತ್ತೆ. ಆ ಭರವಸೆ ನಮ್ಗಿದೆ. ಯಾಕಂದ್ರೆ ಈಗ ಎಕ್ಸಾಮ್ ಇಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ಲಿ? ಎಕ್ಸಾಮ್ ಯಾವಾಗ್ಲೂ ಆಗುತ್ತೆ, ರಿಸಲ್ಟ್ ಯಾವಾಗ್ಲೂ ಬಿಡ್ತಾರೆ. KPSC ವಿಚಾರದಲ್ಲಿ ಸೆಷನ್ ನಲ್ಲಿ, ಸದನದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಸುದೀರ್ಘ ಚರ್ಚೆಗಳಾಗಿದೆ. ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನೋದರ ಬಗ್ಗೆ ಲಾ ಮೇಕರ್ಸ್ ಮಾತನಾಡಿದ್ದಾರೆ, ಅಂದ್ರೆ ಶಾಸಕರು ಮಾತನಾಡಿದ್ದಾರೆ. ಬಟ್ ಔಟ್ಕಮ್ ಏನು ಸರ್? ಔಟ್ಕಮ್ ಏನು? ಎಂತದೂ ಆಗ್ತಾ ಇಲ್ಲ. ಯಾರು ಅದಕ್ಕೆ ಮೂಗುದಾರ ಹಾಕೋರಿಲ್ಲ ಅಂತಾದ್ರೆ ವ್ಯವಸ್ಥೆ ಯಾವಾಗ ಸರಿ ಹೋಗೋದು? ಖಂಡಿತವಾಗಿ ರಕ್ಷಿತ್ರೆ, ಇದಕ್ಕೆ ಮೂಗುದಾರ ಹಾಕಬೇಕು, ಬದಲಾವಣೆಯನ್ನ ತರಬೇಕು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು, ನೇಮಕಾತಿಯಲ್ಲಿ ತೊಂದರೆ ಆಗ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ. ನೀವು UPSC KPSC ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಕೂಡ ವರ್ಷಗಟ್ಟಲೆ ಯಾರು ಓದ್ತಾ ಇದಾರಲ್ಲ ಅವ್ರನ್ನ ನಾವು ಕಣ್ಣಾರ ನೋಡಿದ್ದೀವಿ. ಅವ್ರು ಪಡ್ತಾ ಇರ್ತಕ್ಕಂಥ ತೊಂದರೆ, ಅವ್ರು ಪಡ್ತಾ ಇರ್ತಕ್ಕಂಥ ಆತಂಕ ನಾವು ಕಣ್ಣಾರ ನೋಡಿದ್ದೀವಿ. ಇದು ಭ್ರಷ್ಟಾಚಾರಕ್ಕೆ ಅಡಿ ಮಾಡುತ್ತೆ. ರಿಸಲ್ಟ್ ತಡವಾಗಿ ಬಿಡುವಂತದ್ದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಪಾರದರ್ಶಕತೆ ಇಲ್ಲದಿದ್ರೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಇದು ತನ್ನಿ, ಇದರ ಒಂದು ಬದಲಾವಣೆಯನ್ನು ತನ್ನಿ, ಅಮೂಲಾಗ್ರ ಬದಲಾವಣೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಈಗ ಕರ್ನಾಟಕ ಸರ್ಕಾರ ಅದನ್ನು ಬಹಳ ಜವಾಬ್ದಾರಿಯಿಂದ, ಬಹಳ ಇಮಿಡಿಯೇಟ್ ಆಗಿ ಕೈಗೆತ್ತಿಕೊಂಡಿದೆ. ಹಾಗಾಗಿ ಇವಾಗ ಏನೋ ಒಂದು ಸಮಿತಿಯನ್ನ ಮಾಡಿದ್ದಾರೆ, ಏನು ತನಿಖೆಗಳಾಗ್ತಾ ಇದಾವೆ ಅದನ್ನ ಒಳಗೊಂಡಂತೆ ಮುಂದಿನ ಯಾವುದೇ ರೀತಿಯ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ, KPSC ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅದನ್ನ ರಿಸಲ್ಟ್ ಅನ್ನ ಬಿಡುವಂತದ್ದು ಮತ್ತೆ ಪಾರದರ್ಶಕವಾಗಿ ಮಾಹಿತಿಯನ್ನು ಕೊಡುವಂತದ್ದು ಖಂಡಿತವಾಗಿ ಆಗಬೇಕು. ಅದು ಆಗುತ್ತೆ ಅನ್ನೋ ಭರವಸೆ ನಮ್ಗಿದೆ. ಸರ್, ಈ ಭಾಷಣಗಳನ್ನ ನಾವು ಕೇಳೋದಕ್ಕೆ ಶುರು ಮಾಡಿ 10-15 ವರ್ಷ ಆಯ್ತು ಸರ್. ನಟರಾಜ್ ಗೌಡ್ರ ಜಾಗದಲ್ಲಿ ಈಗ ನಟರಾಜ್ ಗೌಡ್ರ ಆಡಳಿತ ಪಕ್ಷದಲ್ಲಿದ್ದಾರೆ. ಬಿಜೆಪಿ ವಕ್ತಾರರಿದ್ರು ಅಥವಾ JDS ನ ವಕ್ತಾರರಿದ್ರು, ಇದೇ ಭಾಷಣ ಮಾಡ್ತಾ ಇದ್ರು. ನಟರಾಜ್ ಗೌಡ್ರು ಏನ್ ಮಾತನಾಡ್ತಿದ್ದೀರೋ ಇದನ್ನೇ ಮಾಡ್ತಾ ಇದ್ದಿದ್ದು ಉಳಿದವರು ಕೂಡ. ಇಲ್ಲ, ಅವ್ರು ಯಾರು ಈ ತರ ಮಾಡಿಲ್ಲ. ಯಾರು ಕೂಡ ಸಮಜಾಯಿಷಿ ಕೊಟ್ಕೊಂತ ಸರಿ ಮಾಡ್ಬೇಕಂತ ಪ್ರಯತ್ನ ಮಾಡಿಲ್ಲ. ಇವತ್ತೆಲ್ಲ ಈ ಭ್ರಷ್ಟಾಚಾರಕ್ಕೆ ಮೂಲ ಕಾರಣನೇ ಯಡಿಯೂರಪ್ಪನವರು 2000 ಒಂದ್ ನಿಮಿಷ ಕಾಂತಕುಮಾರ್, ನಾನು ಹೇಳ್ತೀನಲ್ಲ, ಈ ಭ್ರಷ್ಟಾಚಾರಗಳಿಗೆ ಮೂಲ KPSC ಈ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣದ ಕೂಪ ಆಗಿರ್ಲಿಕ್ಕೆ ಕಾರಣ ಯಡಿಯೂರಪ್ಪನವರೇ. ಅವರ ಕಾಲದಲ್ಲಿ ಇದು ಜಾಸ್ತಿ ಆಗಿರ್ತಕ್ಕಂಥದ್ದು. ಬಿಜೆಪಿ ಯಾವಾಗ ಅಧಿಕಾರ ಬಂತು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನೇ ಮಾಡಿರ್ತಕ್ಕಂಥದ್ದು. ನೀವು ಜವಾಬ್ದಾರಿನಾ ಸರ್? ಇಲ್ಲ ಕೇಳಿ, ಅದಕ್ಕೇನೆ AEE ಆಯ್ಕೆಯಲ್ಲಿ, PDO ಆಯ್ಕೆಯಲ್ಲಿ, ಪಶು ವೈದ್ಯರ ಆಯ್ಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಜವಾಬ್ದಾರಿ, ನೀವು ಅಕೌಂಟಬಿಲಿಟಿ ತಗೋಬೇಕಲ್ಲ. ಹಂಗಿದ್ರೆ ಈಗ ಆರೋಪಗಳು ಬಂದಿದ್ದಾವೆ ಮೇಲ್ನೋಟಕ್ಕೆ. ನೀವ್ ಹೇಳ್ದಂಗೆ ಅದು ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತನಿಖೆ ಮಾಡ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ. ಯಾವ KPSC ಅಧ್ಯಕ್ಷ ಇದ್ದ, ಯಾವ ಬಿಜೆಪಿ ನಾಯಕರುಗಳ ಬಹಳ ಹತ್ತಿರದ ನಾಯಕ ಆತ, ಹತ್ತಿರದ ಬಿಜೆಪಿಯ ಪ್ರೀತಿಯ ಅಧ್ಯಕ್ಷ ಇದ್ದಲ್ಲ ಆತ ಎಲ್ಲಾ ಸಮಯದಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾನೆ ಅನ್ನೋದು ಇವಾಗ ಮಾತಾಡ್ತಕ್ಕಂಥ ಮಾಹಿತಿ. ಅವ್ರ ಮೇಲೆ ಸರ್ ನಾನು ಹೇಳ್ತೀನಿ ನಿಮಗೆ ಒಂದು ಇನ್ಫಾರ್ಮೇಶನ್ ತಮ್ಮ ಗಮನಕ್ಕೆ ತರ್ತೀನಿ ಸರ್. ಒಂದ್ ನಿಮಿಷ. KPSCಯಲ್ಲಿ ಅಧ್ಯಕ್ಷರನ್ನ ಸೇರಿ 11 ಮಂದಿ ಸದಸ್ಯರಿದ್ದಾರೆ. ಅದರಲ್ಲಿ 6 ಮಂದಿ ಸದಸ್ಯರು ನೀವು ಆಯ್ಕೆ ಮಾಡಿದವರು ಸರ್.
ನಿಮ್ಮ ಸರ್ಕಾರ ಬಂದ ನಂತರ ಆಯ್ಕೆ ಆದವರು. ಅಗ್ರಿ. ನೀವು ಸಮಾನ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜೆಪಿಗೆ ಮಾತ್ರ ಹೇಳಿದ್ರೆ ಹೆಂಗೆ? ಅಥವಾ ಶಿವಶಂಕರಪ್ಪ ಸಾಹುಕಾರ್ ಒಬ್ಬರೇ ಇದಕ್ಕೆ ಜವಾಬ್ದಾರಿನಾ? ಅಧ್ಯಕ್ಷರು ಒಬ್ಬರೇ ಜವಾಬ್ದಾರಿ ಅಂತಾದ್ರೆ ಹೆಂಗಾಗತ್ತದು? ಈಗ ಎಲ್ಲಾ ಸದಸ್ಯರು ಕೂಡ ಇದನ್ನ ಧ್ವನಿಯಲ್ಲಿ ಎತ್ತಿದ್ದಾರೆ. ಕೆಪಿಎಸ್ಸಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಅಧ್ಯಕ್ಷರು ಏಕಪಕ್ಷೀಯವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಧ್ವನಿ ಎತ್ತಿದ್ದಾರೆ. ಅದನ್ನ ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಇವಾಗ ಯಾಕಿರ್ತಕ್ಕಂಥದ್ದೇನೋ ಶಿವಶಂಕರಪ್ಪರವನವರು ಏನ್ ಮಾಡ್ಕೊಂಡ್ರು, ತಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಆದಾಯ ಕಡಿಮೆ ಇದೆ ಅಂತ ಹೇಳಿ ಪ್ರಮಾಣ ಪತ್ರ ತೆಗೆದುಕೊಂಡು ಅವ್ರಿಗೆ ಜಾಬ್ ಕೊಡ್ಸಿದಾರಲ್ಲ, ಅಂದ್ರೆ ಅವ್ರಿಗೆ ನೇಮಕಾತಿಗೆ ಅವಕಾಶ ಆಗಿದೆಯಲ್ಲ, ಸೊ ಅದನ್ನ ನಾವು ಕೂಡ ಪ್ರಶ್ನೆ ಮಾಡಿದೀವಿ. ಅದು ಅವರ ಕಂಪ್ಲೇಂಟ್ ಕೂಡ ಆಗಿದೆ. ಏನಾಗಿದೆ ತನಿಖೆ ಆಗ್ಬೇಕಾಗಿರೋದ್ರಿಂದ ಶಿವಶಂಕರಪ್ಪ ಸಾಹುಕಾರ್ ತಮ್ಮ ಪುತ್ರಿಗೆ ಸ್ವಜನ ಪಕ್ಷಪಾತ ಮಾಡಿದ್ರು ಅಥವಾ ಪುತ್ರಿಗೆ ಕೆಲಸ ಕೊಡಿಸೋದಕ್ಕೆ ಫೇಕ್ ಡಾಕ್ಯುಮೆಂಟ್ ಮಾಡಿದ್ರು. ಇಷ್ಟಕ್ಕೆ ಸೀಮಿತವಾಗಿಲ್ಲ ಕೆಪಿಎಸ್ಸಿ ಎಲ್ಲ ನಡೀತಾ ಇರುವಂತಹ ಕ್ರಮ. ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇವಾಗ ನಿನ್ನೆ ಯಾವುದೋ ಒಂದು ಈಗ ಕೇಳಿ, ಈಗ ಪಶು ವೈದ್ಯಾಧಿಕಾರಿ ಕೂಡ ಅದರ ನೇಮಕಾತಿನಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಯಾರೋ ಮಧ್ಯವರ್ತಿಗಳು ಹಣವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಆಡಿಯೋ ಏನು ಬಂದಿದೆ, ಅದು ಕೂಡ ತನಿಖೆ ಆಗ್ತಾ ಇದೆ. ಈಗ ನಾವು ಈಗ ನಾನು ಮಾಡೋದಿಲ್ಲ, ನೀವು ಮಾಡೋದಿಲ್ಲ ಸರ್. ಅದು ಹೇಳ್ತೀನಿ ಕೇಳಿ, ಸುಮ್ಮನೆ ಇಲ್ಲಿ ಮಾತಾಡೋದಕ್ಕಷ್ಟೇ ಚೆನ್ನಾಗಿದೆ. ಅಲ್ಲೇನು ಆಗ್ತಾ ಇಲ್ಲ, ಯಾವ ತನಿಖೆನೂ ಆಗ್ತಾ ಇಲ್ಲ, ಯಾರನ್ನು ಹಿಡಿದು ನೀವು ಜೈಲಿಗೂ ಕಳಿಸಿಲ್ಲ. ಆಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಯಾರಿಗೂ ಶಿಕ್ಷೆನೂ ಆಗ್ತಾ ಇಲ್ಲ. ನೀವು ಸುಮ್ನೆ ಬರೀ ಏನಂದ್ರೆ ಈ ಡಿಬೇಟ್ ಅಲ್ಲಿ ಮಾತಾಡೋದಕ್ಕೆ, ಮಾಧ್ಯಮದ ಮಾತಾಡೋದಕ್ಕೆ ಅಷ್ಟೇ ಸೀಮಿತ ಆಗಿದೆ. ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ. ಏನ್ ಕೆಪಿಎಸ್ಸಿ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಯಾರ ಮೇಲೆ ಕ್ರಮ ತಗೊಂಡಿದ್ರೆ ಹೇಳಿ? ಸುಮ್ನೆ ಮಾತಾಡ್ಬೇಡಿ ಸರ್. ಇಲ್ಲ 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 ಸರ್. ನಟರಾಜ್ ಗೌಡ್ರೆ ಒಂದೇ ನಿಮಿಷ ಯಾವುದೇ ರೀತಿಯಾದ ಬರ್ತೀನಿ ಕಾಂತಕುಮಾರ್ ಸರ್. ಸುಮಾರು 6 ತಿಂಗಳಿಂದ ನಾನು ಗವರ್ನರ್ಗೆ, ನಟರಾಜ್ ಗೌಡ್ರೆ ಸರ್ ಸುಮಾರು 6 ತಿಂಗಳಿಂದ ನಾನು DGIGP ಸರ್ ಇರ್ಬೋದು, ಮತ್ತೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇರ್ಬೋದು, ಗವರ್ನರ್ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು, ಪ್ರತಿಯೊಬ್ಬರಿಗೂ, ಈಗಿರೋಂಥ ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಈಗಿರೋಂಥ ಮಾನ್ಯ ಮುಖ್ಯಮಂತ್ರಿ ಎಲ್ರಿಗೂ ನಾನು ಮನವಿ ಇದು FIR ಮಾಡ್ತಿದ್ದೀನಿ. KPSC ಆಗ್ತಿರೋಂಥ ಅಕ್ರಮಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀನಿ. ಸುಮಾರು 2-3 ವರ್ಷದಿಂದ ಅವ್ರ ಮೇಲಿರೋಂಥ ಅವರು ಎಷ್ಟು ಆಸ್ತಿ ಗಳಿಸಿದ್ದಾರೆ, ಲಾಸ್ಟ್ 5 ವರ್ಷದಲ್ಲಿ ಆಸ್ತಿ ಸಮೇತ ಕೊಟ್ಟಿದ್ದೀನಿ ನಾನು KPSC ಚೇರ್ಮನ್. ಗವರ್ನರ್ ಮಾತ್ರ ಅದು ಅಪ್ರಿಷಿಯೇಟ್ ಮಾಡಬೇಕು, ಜಸ್ಟ್ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಅದು ಅಷ್ಟೇ ಆಗ್ಬಾರ್ದು ಸರ್. ಈ ಸರ್ಕಾರ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ. KPSC ಅಲ್ಲಿ ಆಗ್ತಾ ಇರೋಂಥ ಅಕ್ರಮಗಳು ಪ್ರತಿ ಒಂದು ಅಕ್ರಮ ಆಗಿದೆ. AEE ಇರ್ಬೋದು, PDO ಇರ್ಬೋದು, CTA ಇರ್ಬೋದು, ADLR ಆಗಿರ್ಬೋದು, BBMP AE ಇರ್ಬೋದು, ಪ್ರತಿ ಒಂದು ಎಕ್ಸಾಮ್ಸ್ ಸರ್, ವೆಟರ್ನರಿ ಆಫೀಸರ್, KS ಎಕ್ಸಾಮ್ ವಿತ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಲೂ FIR ಆಗಿದೆ, 5-6 FIR ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ ಇದೆ. KPSC ವಿಧಾನಸೌಧಕ್ಕೆ ಸಪರೇಟ್ ಒಂದು ಪೊಲೀಸ್ ಸ್ಟೇಷನ್, ಈ ಒಂದು ವಿಚಾರವಾಗಿ ಸಪರೇಟ್, ಇಲ್ಲ CID ತನಿಖೆ ಕೊಟ್ರಾ, SIT ಕೊಟ್ರಾ, ಇಲ್ಲ CCB ಕೊಟ್ರಾ, ಇಲ್ಲ ನಿಮ್ ಕೈಲಿ ಯಾವ ಕೈಲೂ ಆಗಿಲ್ಲ ಅಂತಂದ್ರೆ CBI ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಕೊಡಿ, ನಿಮ್ಗೆ ಅಷ್ಟು ಇದ್ದಿತ್ತಂದ್ರೆ. ನೀವು ಇಷ್ಟೆಲ್ಲ ಮಾತಾಡ್ತೀರಾ, ರಿಫಾರ್ಮ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಕ್ರಮ ತಗೋಬೇಕು, ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ. ಆಯ್ತು, ಕೊಡಿ CBI ಎನ್ಕ್ವೈರಿ. ಯಾರ್ಯಾರು ಬಿಜೆಪಿ ಇದ್ದಾರೆ, ಯಾರು ಕಾಂಗ್ರೆಸ್ ಇದ್ದಾರೆ, ಪ್ರತಿಯೊಬ್ರು ಆಯ್ತು ಅವ್ರಿಗೆ ಶಿಕ್ಷೆ. ಒಂದೇ ನಿಮಿಷ, ಎಷ್ಟು ಸಮಯದಿಂದ ತಾವು ಕೇಳ್ತಾ ಇದ್ದೀರಿ ಇದನ್ನ? ಈ ವಿಚಾರವನ್ನ ಯಾರ್ಯಾರ ಗಮನಕ್ಕೆಲ್ಲ ತಂದಿದ್ದೀರಿ ಅಂತ ಮತ್ತೊಮ್ಮೆ ಹೇಳಿ. ನಟರಾಜ್ ಗೌಡ್ರು ಕೇಳಿ. 3 ವರ್ಷದಿಂದ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ನಾನು ಡೈರೆಕ್ಟ್ 1-to-1 ಕುತ್ಕೊಬೇಕಾದ್ರೂ ಹೇಳಿದ್ದೀನಿ. DK ಶಿವಕುಮಾರ್ ಸರ್ಗೆ ಕಂಟಿನ್ಯೂಸ್ ಆಗಿ ಲೆಟರ್ ಕೊಟ್ಟಿದ್ದೀನಿ. ಇವರೆಲ್ಲ ಏನ್ ಅಕ್ರಮ ಆಗ್ತಿದೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀನಿ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ನಾನು ಪತ್ರ ಕೊಟ್ಟಿದ್ದೀನಿ, ಏನೇನು KPSC ಎಷ್ಟು ಹಗರಣ ಆಗುತ್ತೆ. DPR ಸೆಕ್ರೆಟರಿ ಅವ್ರಿಗೂ ಕೊಟ್ಟಿದ್ದೀನಿ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೋಡಿ. ಆಮೇಲೆ ಗವರ್ನರ್ಗೆ ಎಷ್ಟು ಲೆಟರ್ ಕೊಟ್ಟಿದ್ದೀನಿ, ಸುಮಾರು 100 ಲೆಟರ್ ಕೊಟ್ಟಿದ್ದೀನಿ, 100 ಮನವಿ ಕೊಟ್ಟಿದ್ದೀನಿ. ಅವರು KPSC ಚೇರ್ಮನ್ ಅವರು ಆಸ್ತಿ ಎಷ್ಟಿದೆ, KPSC ಏನೇನು ಅಕ್ರಮ ಆಗ್ತಿದೆ ಅಂತ ಹೇಳ್ಬಿಟ್ಟು, ಇನ್ಕ್ಲೂಡಿಂಗ್ DGIGP ಈಗಿರೋಂಥ ಸಲೀಂ ಸರ್ಗೂ ನಾನು ಇದು FIR ಕಾಪಿ ಕೊಟ್ಟಿದ್ದೀನಿ, ಮನವಿ ಕೊಟ್ಟಿದ್ದೀನಿ, ಇವ್ರ ಮೇಲೆ ಆಕ್ಷನ್ ತಗೊಂಡೋಗಿ ಹೇಳಿ ಅಂತ. ಲೋಕಾಯುಕ್ತಗೂ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕೊಟ್ಟರು ಸರ್ಕಾರ ಇಲ್ಲಿವರೆಗೂ ಯಾರಿಗಾದ್ರೂ ಒಬ್ಬರ ಮೇಲೆ, KPSC ಮೇಲೆ ಒಬ್ಬರ ಮೇಲೆ ಇದು ಶಿಕ್ಷೆ ತಗೊಂಡಿದ್ರಾ, ಕ್ರಮ ತಗೊಂಡಿದ್ರಾ, ಇಲ್ಲ ಏನಾದ್ರೂ ತನಿಖೆ ಕೊಟ್ಟಿದ್ರಾ? ಏನೂ ಕೊಟ್ಟಿಲ್ಲ ಸರ್. ಇವಾಗ ಹೇಳ್ತಾ ಇದ್ದಾರೆ ಮಾಡಬೇಕು, KPSC ರಿಫಾರ್ಮ್ ಆಗಬೇಕು ಅಂತ. ಇದು ಸುಮ್ಮನೆ ಅಷ್ಟೇ, ಮಾಧ್ಯಮದ ಮುಖಾಂತರ ಬರೀ ಸ್ಟೇಟ್ಮೆಂಟ್ಸು. ಇದರಲ್ಲಿ KPSC ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅಧಿಕಾರಿಗಳಿದ್ದಾರೆ, BJP ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿದ್ದಾರೆ. ಆಯ್ತು, ಎಲ್ಲರೂ ಸೇರ್ಕೊಂಡು ಈಗ BJP ಕಾಂಗ್ರೆಸ್ಗೆ ನಿಮಗೆ ರಿಫಾರ್ಮ್ ಆಗ್ಬೇಕಂತ ಇದೆಯಲ್ಲ, ಕೊಡಿ CBIಗೆ. ನಾವು ರಿಟ್ ಪಿಟಿಷನ್ ಕೂಡ ಹಾಕಿದೀವಿ ಕೋರ್ಟಿಗೆ ಸರ್. ಇದೇ ನಾಳೆ ಕೋರ್ಟಲ್ಲಿ ಇದೆ ಅದು. ಅದನ್ನ ನಾಗಪ್ರಸನ್ನ ಸರ್ ಇದ್ದಾರೆ. ನಾಳೆನೂ ನಾವು CBIಗೆ ಒತ್ತಾಯ ಮಾಡ್ತಾ ಇರೋಂಥದ್ದು. ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಕರಪ್ಷನ್ ಆಗ್ತಾ ಇದೆ ಸರ್. ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಅಪ್ ಟು 80% ಇಲ್ಲಿರೋಂಥ ಮೆಂಬರ್ಸು, ಅಧಿಕಾರಿಗಳು, ಮಧ್ಯವರ್ತಿಗಳು, ಏಜೆಂಟ್ಸ್ ಮುಖಾಂತರ ಎಲ್ಲರಿಗೂ ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಡ್ತಿದ್ದಾರೆ ಇವರು. ನಾನೇ FIR ಮಾಡಿದ್ದೀನಿ ಸರ್. ಇಂಟರ್ವ್ಯೂಗೆ ಬರೀ 25 ಮಾರ್ಕ್ಸ್ KS ಇಂಟರ್ವ್ಯೂ.
25 ಮಾರ್ಕ್ಸ್ಗೆ 1.5 ಕೋಟಿ ಇಸ್ಕೊಂಡಿದ್ದಾರೆ, 75 ಲಕ್ಷ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ. ಜಮೀನ್ ಮಾರಿ ದುಡ್ಡು ಕೊಟ್ಟಿದ್ದಾನೆ ವ್ಯಕ್ತಿ ಆಸ್ಪಿರೆಂಟ್. ಮೆಂಬರ್ಸ್ ಮೇಲೆ FIR ಮಾಡಿದೀನಿ. ಏನ್ ಕ್ರಮ ತಗೊಂಡಿದ್ದಾರೆ ಇವತ್ತು KPSC ವಿತ್ ಪ್ರೂಫ್ ಕೊಟ್ಟಿದ್ದೀನಿ ಸರ್, ವಿತ್ ಪ್ರೂಫ್ ಕೊಟ್ಟಿದ್ದೀನಿ. ಯಾರ್ಯಾರ ಮೆಂಬರ್ ಮೇಲೆ ನೀವು? ಭೋಜನಾಯಕ್ ಅಂತ ಹೇಳಿ, ಅನೂಪ್ ಅಂತ ಹೇಳಿ 1.5 ಕೋಟಿ. ಭೋಜನಾಯಕ್ ನಟರಾಜ್ ಗೌಡ್ರ ಕಾಂಗ್ರೆಸ್ ಟೈಮ್ ಅಲ್ಲಿ ಹೌದು ಅಪಾಯಿಂಟ್ ಆಗಿ ರೀಸೆಂಟ್ ಅಪಾಯಿಂಟ್ ಮಾಡಬೇಡಿ ಅಂತ ನಾನೇ ಹೇಳಿದೀನಿ ಸರ್. ಅದಕ್ಕೆ ಮುಂಚೆ ಅವರು ಏನು ಚಾನ್ಸಲರ್ ಆದಾಗ, ವೈಸ್ ಚಾನ್ಸಲರ್ ಇದಾದಾಗ ಯೂನಿವರ್ಸಿಟಿ, ಅವಾಗ ಬರೀ ಭ್ರಷ್ಟಾಚಾರ. ಅವರು ಒಂದು ಮರ ಕಡಿಯೋದ್ರಲ್ಲೂ ದುಡ್ಡು ಮಾಡಿದ್ದಾರೆ. ಅವರು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದ್ರಲ್ಲೆಲ್ಲ ದುಡ್ಡು ಮಾಡ್ಕೊಂಡಿದ್ದಾರೆ. ಅಂತವರಿಗೆ ಇವ್ರಿಗೆ ಮೆಂಬರ್ಸ್ ಕೊಟ್ಟರು. ಇವರು ಮೆಂಬರ್ಸ್ ಕೊಟ್ಟು ಅದರಲ್ಲಿ 1.5 ಕೋಟಿ, ಬರೀ 25 ಮಾರ್ಕ್ಸ್ ಸರ್. 4 ಜನ ಪ್ಯಾನಲಿಸ್ಟ್ ಇರ್ತಾರೆ, 4 ಜನಕ್ಕೂ ಕಮಿಟ್. ಅವ್ರಿಗೆ ಹೇಳ್ತಾರೆ 25 ಮಾರ್ಕ್ಸ್ ಕೊಡಿ, 25 ಮಾರ್ಕ್ಸ್ ಕೊಡಿ, 25 ಮಾರ್ಕ್ಸ್. ಫೈನಲ್ 25 ಮಾರ್ಕ್ಸ್ ಲಿಸ್ಟ್ ಅಲ್ಲಿ ಬಂದ್ರೆ ನನಗೆ ಇನ್ನೂ 75 ಲಕ್ಷ ಕೊಡು, ಇಲ್ಲ ಅಂದ್ರೆ 75 ಲಕ್ಷ ನಾನು ವಾಪಸ್ ಕೊಡ್ತೀನಿ ಅಂತ. 1.5 ಕೋಟಿ ಬರೀ 25 ಮಾರ್ಕ್ಸ್ ಸರ್. ಶಾಂತ ಒಸ್ಮನಿ ಮಮಿತಾನ ಕ್ಯಾಂಡಿಡೇಟ್ ಅಲ್ಲಿ ಅವರಿಗೆ ಇಂಟರ್ವ್ಯೂ ಮಾರ್ಕ್ಸ್ಗೋಸ್ಕರ ಇವರು ಕಾಂಟ್ಯಾಕ್ಟ್ ಮಾಡಿ ಅವರು ದುಡ್ಡು ಇಸ್ಕೊಂಡಿದ್ದಾರೆ. ಅವರಿಗೂ KS ಅಲ್ಲಿ ಇಂಟರ್ವ್ಯೂ ಅಲ್ಲಿ ಆಗಿದೆ. ಅವ್ರ ಮೇಲೆ FIR ಮಾಡಿದೀನಿ. ಏನ್ ಕ್ರಮ ತಗೊಂಡಿದ್ದಾರೆ ಇವರು? ಆಯ್ತು, ಚೇರ್ಮನ್ ಮೇಲೆ 2 ಮಕ್ಕಳು ಸರ್. ಇಡೀ ಕರ್ನಾಟಕದಲ್ಲಿ ಯಾರು ಓದ್ತಾ ಇದ್ದ ಅಂತಾರೆ ಇವರು ಮಕ್ಕಳು ಓದಕ್ ಸಾಧ್ಯ ಇದೆಯಾ? ಒಂದೇ ನೋಟಿಫಿಕೇಶನ್ ಇರೋ 50 ಪೋಸ್ಟ್ ಅಲ್ಲಿ 2 ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಅವರೇ ನೋಟಿಫಿಕೇಶನ್ ಓಡಿಸ್ತಾರೆ, ಅವರೇ ಎಲ್ಲದಕ್ಕೂ ಸಿಗ್ನೇಚರ್ ಹಾಕ್ತಾರೆ. ಸ್ವಂತ ಮಕ್ಕಳು ಯಾವ ರೂಲಲ್ಲಿ ಇದೆ ಸರ್ ಇದು? ಯಾವ ರೂಲಲ್ಲಿ ಇಲ್ಲಿದೆ? ಸ್ವಂತ ಮಕ್ಕಳು ಸೆಲೆಕ್ಟ್ ಮಾಡ್ತಾರಂತಂದ್ರೆ ಬೇರೆಯವರೆಲ್ಲ ಏನು ದನ ಕಾಯಕ್ ಹೋಗ್ಬೇಕಾ? ಇಲ್ಲಿ ಪ್ರಾಮಾಣಿಕ ಓದ್ತಾ ಇರೋರು ಅವ್ರು ಎಷ್ಟು ಕಷ್ಟಪಟ್ಟು, ಊಟ ಇಲ್ಲ, ನಿದ್ದೆ ಇಲ್ಲ, ಹಗ್ಲು ರಾತ್ರಿ ಕಷ್ಟಪಟ್ಟು ಲೈಬ್ರರಿ ಓದ್ತಾ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಸಾಲ ಮಾಡಿ ದುಡ್ಡು ಕಟ್ ಕಳಿಸ್ತಾ ಇರ್ತಾರೆ ಓದೋದಕ್ಕೆ. ಇವತ್ತು ನೋಡಿದ್ರೆ ಬರೀ ಇವರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಡ್ಬೇಕಂತಂದ್ರೆ ಅವರೆಲ್ಲ ಎಲ್ಲೋಬೇಕು ಸರ್? 1 ಟೈಮ್ ಊಟ ಮಾಡ್ತಾರೆ ಸರ್, 3 ಟೈಮ್ ಊಟ ಮಾಡ್ತಾಗ ಅಲ್ಲಿ ಭಿಕ್ಷೆ ಬೇಡ್ತಾರೆ. ಎಲ್ಲಿ ಫ್ರೀ ಊಟ ಸಿಗುತ್ತಾ ಅಲ್ಲಿ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಊಟ ಮಾಡ್ತಾರೆ 1 ಟೈಮ್ಗೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಯೂತ್ಸ್ ಆ ತರ ಇದು ಮಾಡ್ತಿದ್ದಾರೆ. ಆಸ್ಪಿರೆಂಟ್ಸ್ ಸರ್ಕಾರಿ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಅವ್ರು 5 ವರ್ಷ 10 ವರ್ಷ 20 ವರ್ಷ ಓದ್ತಾನೆ ಇರ್ತಾರೆ ಸರ್. ನಾನು ನೋಡಿದೀನಿ 15 ವರ್ಷ ಆದ್ರೂ ಕಾಂಪಿಟೇಟಿವ್ ಫೀಲ್ಡ್ ಬಿಟ್ಟು ಹೋಗ್ತಾ ಇಲ್ಲ. ಇವತ್ತು ಕಾಂಪಿಟೇಟಿವ್ ಫೀಲ್ಡ್ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ. ಸರ್ಕಾರ ನೋಟಿಫಿಕೇಶನ್ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ದಿಲೀಪ್ ಬರ್ತೀನಿ. ನಟರಾಜ್ ಗೌಡ್ರದ್ದು ಪ್ರತಿಕ್ರಿಯೆ ಪಡ್ಕೊಳ್ಬೇಕು. ನಟರಾಜ್ ಗೌಡ್ರೆ ಆಗ್ಲೇ ಹೇಳಿದ್ರೆ ಎಲ್ಲ ಅದ್ಭುತ, ಎಲ್ಲ ಸರಿ ಹೋಗಬೇಕು, ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಕಾಂತಕುಮಾರ್ ಹೇಳ್ತಾ ಇದ್ದಾರೆ. 3 ವರ್ಷದಿಂದ ಆಗಿನ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಯಾರ್ಯಾರನ್ನೆಲ್ಲ ಭೇಟಿ ಆಗೋದಕ್ಕೆ ಸಾಧ್ಯ ಇದೆಯೋ ಅವರನ್ನೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಮೆಂಬರ್ ಯಾರಿದ್ದಾರೆ, ಅಧ್ಯಕ್ಷರು ಮಾತ್ರ ಅಲ್ಲ, ಮೆಂಬರ್ ಒಬ್ಬರ ಮೇಲೆಯೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆರೋಪದ ಹಿನ್ನೆಲೆಯಲ್ಲಿ. ಕ್ರಮಗಳಾಗ್ಲಿಲ್ಲ. ಇದನ್ನು ಅಸಹಾಯಕತೆ ಅಂತ ಕರಿಬೇಕು ಅಥವಾ ಆಗ್ಲಿ ತಿಂದ್ಕೊಂಡು ಹಯಾಗಿರ್ಲಿ ಅಂತ ಬಿಟ್ಟಿರೋದು ಅಂತ ಕರಿಬೇಕು ನಾವು ಇದನ್ನ? ಈಗ ರಕ್ಷಿತ್ ಶೆಟ್ರೆ, ಒಂದು ಏನಾಗಿದೆ ಗೊತ್ತಾ, ನೀವ್ ಹೇಳ್ದೆ ಯಾರು ಚೇರ್ಮನ್ ಇದ್ದಾರೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಸತ್ಯ, ನಂಬರ್ 1. ನೀವು ಭೋಜನಾಯಕ್ ಅಂತ ಯಾರು ಸದಸ್ಯರ ಬಗ್ಗೆ ಹೇಳ್ತಾ ಇದ್ದೀರಾ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಕೂಡ ಸತ್ಯ. ಅವೆರಡು ತನಿಖೆಗಳು ಆಗ್ತಾ ಇದೆ. ಮಿಕ್ಕಿದ ಎಲ್ಲದಕ್ಕೂ ಮೇಲೆ ಕೂಡ ಆ ಭ್ರಷ್ಟಾಚಾರ ಆಗಿದೆ, ಆಗಿರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವು ಸಂಪೂರ್ಣ ಕಲ್ಪನೆಯನ್ನೇ ಕೊಡ್ತಾ ಇದ್ರೆ ಆ ರೀತಿ ಮೇಲೆ ಕಲ್ಪನೆಗಳ ಮೇಲೆ ಮತ್ತೆ ಕೇವಲ ಆರೋಪಗಳ ಮೇಲೆ, ಕೇವಲ ಮಾತುಗಳ ಮೇಲೆ ಯಾರು ಪರೀಕ್ಷೆಗಳನ್ನ ಬರೆದಿರ್ತಾರೆ, ಯಾರು ನಾನು ಎಲಿಜಿಬಲ್ ಇದ್ದೆ ನನ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇರ್ತದೆ, ನಾನು ಅವ್ರ ಎಲಿಜಿಬಲ್ ಆಗಿಲ್ಲ ಅಥವಾ ನಟರಾಜ್ ಗೌಡ್ರೆ KPSC ಎನ್ನುವಂತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅನ್ನೋದನ್ನ ಕಾಂತಕುಮಾರ್ ಅವರು ವಿತ್ ಪ್ರೂಫ್ ಕಂಪ್ಲೇಂಟ್ ಕೊಡ್ತಾರೆ ಅಂತಾದ್ರೆ ರಾಜ್ಯ ಸರ್ಕಾರದ ಗಮನಕ್ಕೆ ಇದು ಬರಲ್ಲ ಅಂತಂದ್ರೆ ಏನಂತ ಭಾವಿಸಬೇಕು ನಾವು? ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರದ ಗಮನಕ್ಕೆ ಇದು ಬರೋದಿಲ್ಲ ಅಂತಂದ್ರೆ ಏನಂತ ಭಾವಿಸಬೇಕು? ಮೇಲ್ನೋಟಕ್ಕಲ್ಲ, ನಿಮ್ಗೆ ಅಲ್ಲ 40 ಲಕ್ಷ ಇನ್ಕಮ್ ಇದೆ, 40,000 ಇನ್ಕಮ್ ಸರ್ಟಿಫಿಕೇಟ್ ಇದೆ, ಅದು ಮೇಲ್ನೋಟಕ್ಕೆ ಅಂತ ಇವರಿಗೆ. ನಟರಾಜ್ ಗೌಡ್ರೆ ಇದು ಹೆಂಗ್ ಗೊತ್ತಾ, ನೀನು ಸತ್ತಂಗೆ ಮಾಡು ನಾನು ಹತ್ತಂಗೆ ಮಾಡ್ತೀನಿ ಅಂತ ನಾಟಕ ಇದು. ಸತ್ತ ರೀತಿಯಲ್ಲಿ ನೀನು ಮಾಡು, ಅತ್ತ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತ ಹಂಗಾಯ್ತಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.